ನಾನಿವಾಗ ದಾವಣಗೆರೆಗೆ ಬಂದಿದ್ದೀನಿ. ಸೊ ಅಲ್ಲೆಲ್ಲ ಸೀರೆಗಳನ್ನ ತೊಗೊಂಬಂದನಲ್ಲ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಈ ರೀತಿಯಾಗಿ ಇಟ್ಟು ಆಲ್ರೆಡಿ ಪೂಜೆನೂ ಮಾಡಿದ್ದೀನಿ. ಸೊ ಇನ್ಮೇಲಿಂದ ಆಫೀಸ್ ಕೆಲಸದ ಜೊತೆ ಇದನ್ನೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸೀರೆ ವ್ಯಾಪಾರನೂ ಕೂಡ. ನೋಡಿ, ಈ ರೀತಿಯಾದಂತಹ ಸೀರೆಗಳನ್ನ ತರಿಸಿದ್ದೀನಿ. ಕಾಟನ್ ಸೀರೆನೂ ತರಿಸಿದ್ದೀನಿ, ಹಾಗೆ ಸೆಮಿ ಸಿಲ್ಕ್ ಕೂಡ ತರಿಸಿದ್ದೀನಿ. ಹಾಗೆ ಜಾರ್ಜೆಟ್ ಸೀರೆಗಳನ್ನೂ ಕೂಡ ತರಿಸಿದ್ದೀನಿ. ಹಾಗೆ ಕೋಚಂಪಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರೋ ಅಂತಹ ವೆರೈಟಿ ಸೀರೆಗಳನ್ನೂ ಕೂಡ ತರಿಸಿದ್ದೀನಿ. ಮಲ್ ಕಾಟನ್ ಸೀರೆಲೂ ಕೂಡ ತರಿಸಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಕಲಂಕಾರಿ ಡಿಸೈನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಮನೆ ಮೇಲ್ಗಡೆ ಈ ರೀತಿ ಶೀಟ್ ಹಾಕ್ಸ್ಬಿಟ್ಟು ಕಟ್ಟಿಸ್ತಾ ಇದ್ದೀನಿ ಮನೇನ. ಹಾಗೆ ನೋಡೋಣ ಎಷ್ಟು ಕೆಲಸ ಆಗಿದೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ಬಂದೆ. ಹಾಗೆ ಇನ್ನು ಸೋಲಾರ್ ಕನೆಕ್ಷನ್ ಕೂಡ ಕೊಡಬೇಕು, ಅದು ಕೂಡ ಕೊಟ್ಟಿರಲಿಲ್ಲ, ತಂದು ಹಾಗೇ ಇಟ್ಟಿರೋದಿದೆ, ಯೂಸೇ ಮಾಡಿಲ್ಲ ಅದನ್ನ. ಸೊ ಇವಾಗ ಸೋಲಾರ್ ಕನೆಕ್ಷನ್ ಕೊಡಿಸ್ಬೇಕು. ಹಾಗೆ ಕೆಳಗಡೆ ಮನೇಲಿ ಈಗ ನಾನೇನಿದ್ದೀನೋ ಸೊ ಆ ಮನೇಲಿ ತುಂಬ ಹತ್ರ ಕೆಲವೊಂದು ಕಡೆ ಟೈಲ್ಸ್ ಹಾಕ್ಸ್ಬೇಕಿತ್ತು. ಹಾಗಾಗಿ ಅಡುಗೆ ಮನೆ ಕಿಚನಲ್ಲೂ ಕೂಡ ಟೈಲ್ಸ್ ಇರಲಿಲ್ಲ. ಕಿಚನಲ್ಲಿ ಅಂದರೆ ಕಿಟಕಿಯಲ್ಲಿ ಟೈಲ್ಸ್ ಇರಲಿಲ್ಲ. ಸೊ ಅದನ್ನೂ ಕೂಡ ಹಾಕಿಸ್ತಾ ಇದ್ದೆ, ಯಾಕಂದರೆ ಇರುವೆಗಳೆಲ್ಲ ಅದನ್ನು ಎಳಿತಾ ಇದ್ವು, ಸಿಮೆಂಟ್ ಎಲ್ಲ. ಹಾಗೆ ಇಲ್ಲಿ ಸ್ಲ್ಯಾಬ್ ಹತ್ರ ನೀರೇನಾದರೂ ಚೆಲ್ಬಿಟ್ರೆ ಕೆಳಗಡೆ ಹಂಗೆ ಹರ್ಕೊಂಡು ಬರ್ತಾಯಿತ್ತು. ಅದಕ್ಕೆ ಈ ಥರ ಕವರ್ ಕೂಡ ಆಗಿರಲಿಲ್ಲ. ಸೊ ಅದನ್ನೂ ಒಂದು ಎಕ್ಸ್ಟ್ರಾ ಪಟ್ಟಿ ಹಾಕಿಸ್ತಾ ಇದ್ದೆ, ಎರಡೂ ಕಡೆನೂ ಎಲ್ ಶೇಪಲ್ಲಿ ಪಟ್ಟಿ ಕೊಡಿಸ್ತಾ ಇದ್ದೆ. ಸೊ ನಾನಂತೂ ಅಡುಗೆ ಮಾಡುವಾಗ ಸಿಕ್ಕಾಪಟ್ಟೆ ಬರೀ ಕ್ಲೀನಿಂಗೇ ಆಗೋಗ್ತಾಯಿತ್ತು. ಯಾಕಂದರೆ ಒಂದು ಸ್ವಲ್ಪ ನೀರು ಚೆಲ್ಲಿದ್ರೂ ಅಡ್ಡ ಪಟ್ಟಿ ಇಲ್ವಲ್ಲ, ಹಾಗಾಗಿ ನೀರು ಪದೇ ಪದೇ ಕೆಳಗಡೆ ಬರ್ತಾಯಿತ್ತು. ಎಲ್ಲೆಲ್ಲಿ ಏನೇನು ಗ್ಯಾಪ್ ಇದೆನೋ ಟೈಲ್ಸು ಅದೆಲ್ಲ ಹಾಕಿಸ್ತಾ ಇದ್ದೆ. ಯಾಕಂದರೆ ಮಳೆಗಾಲ ಬಂತು ಅಂದರೆ ಸಾಕು, ಇರುವೆಗಳು ಅದರಲ್ಲಿರೋ ಸಿಮೆಂಟ್ನ ಅಷ್ಟು ತೆಗಿತಾ ಇದ್ವು. ಹಾಗೆ ಇಲ್ಲಿ ದೇವ್ರ ಮನೇಲೂ ಕೂಡ ಸ್ವಲ್ಪ ಗ್ಯಾಪ್ ಇತ್ತು, ಎರಡೂ ಕಡೆ ಬಾಗಿಲು ಹಿಂದ್ಗಡೆ, ಅದನ್ನೂ ಕೂಡ ಫಿಲ್ ಮಾಡಿಸ್ದೆ. ಹಾಗೆ ನೋಡ್ತಾ ಇರ್ಬೋದು, ಆಲ್ರೆಡಿ ಫುಲ್ ಶೀಟ್ ಕವರಿಂಗ್ ಎಲ್ಲ ಆಗಿದೆ. ಇನ್ನು ಸ್ಲ್ಯಾಬು ಮತ್ತು ವಾಶ್ರೂಮ್ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ಕಂಪ್ಲೀಟಾಗಿ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಇನ್ನೇನು ಹಾಗೆ ಪೂರ ಎಲ್ಲ ಕೆಲಸ ಆದಮೇಲೆ ಇವಾಗ ಹಾಲುಕ್ಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಮನೆ ಹತ್ರ ಇರೋರೆಲ್ಲ ಬಂದಿದ್ದರು ಪೂಜೆಗೆ. ತುಂಬಾ ಖುಷಿ ಆಯಿತು, ತುಂಬ ಸಂತೋಷವಾಗಿ, ತುಂಬ ನೆಮ್ಮದಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಜೀವನ ಅಂದ್ರೇ ಹಾಗೆ, ಮುಂದೆ ಸಾಕ್ತಾನೇ ಇರಬೇಕು. ಸೊ ಒಂದೇ ಹತ್ರ ಕೂತ್ರೆ ಯಾವುದೂ ನಡೆಯಲ್ಲ. ಹಾಗೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಯಾರಿಗೂ ಆಗಲ್ಲ, ನಮಗೆ ನಾವೇ ಆಗಬೇಕು, ನಮ್ಮ ಜೀವನ ನಾವೇ ನೋಡ್ಕೋಬೇಕು ಅಂತ. ಸೊ ಈ ವಯಸ್ಸಿಗೆ ನಾನು ಆಲ್ರೆಡಿ ಅದೆಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತಂದರೆ ಜೀವನದಲ್ಲಿ, ಇನ್ನು ಮುಂದೆ ಆದರೂ ದೇವರು ನಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಮುಂದೆ ಸಾಕ್ತಾ ಇದ್ದೀನಿ. ಹಾಗೆ ನಮ್ಮ ಮನೆ ಹತ್ರ ಇರೋರೆಲ್ಲ ಪೂಜೆಗೆ ಬಂದಿದ್ದರು. ಸೊ ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ ನಿಜವಾಗ್ಲೂ. ಹಾಲುಕ್ಸಿ ಖುಷಿಯಿಂದ ಪೂಜೆ ಮಾಡಿದ್ವಿ. ಹಾಗೆ ನನಗೆ ಒಂದು ಖುಷಿ ಏನಂತ ಅಂದರೆ, ಕೆಲವರು ನನ್ನನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟಾಗ ಅದೆಷ್ಟು ಖುಷಿಯಾಗುತ್ತೆ ಅಂತ ಅಂದರೆ, ನನಗಂತೂ ನಾನು ಈ ಹೊಸ ಮನೆಗೆ ಬಂದಾಗಿಂದ ನಮ್ಮ ಮನೆ ಹತ್ರ ಇರೋರು ಎಲ್ಲರೂ ನನ್ನನ್ನು ಅವರವರ ಮನೆಯಲ್ಲಿ ಏನಾದರೂ ಪೂಜೆಗಳಿದ್ದಾಗ ಕರೀತಾರೆ, ಅರಿಶಿನ ಕುಂಕುಮ ಕೊಡ್ತಾರೆ. ಹಾಗೆ ಎಷ್ಟು ಖುಷಿ ಅನಿಸುತ್ತೆ ಅಂತ ಅಂದರೆ ಆ ಟೈಮಲ್ಲಿ. ಹಾಗೆ ಕೆಲವರು ಆ ಥರ ಮಾಡದೇ ಇದ್ದಾಗ ಏನೋ ಒಂಥರ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ಆದರೆ ಈ ನಮ್ಮ ಮನೆ ಹತ್ರ ಇರೋರಂತೂ ನಿಜವಾಗ್ಲೂ ನನಗೆ ಆ ರೀತಿ ಭಾವನೆ ಬರದೇ ಇರೋ ರೀತಿ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಅಷ್ಟೇ ನೋಡಿ, ಪೂಜೆ ಎಲ್ಲ ಆದಮೇಲೆ ನನಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ನನಗೂ ಕೂಡ ಉಡಕ್ಕಿ ಕೊಡ್ತಾರೆ. ಎಷ್ಟು ಒಂದು, ಯಾಕಂದರೆ ಹೆಣ್ಮಕ್ಳಿಗೆ ಅದೊಂದು ಭಾವನೆ ಬರದೇ ಇರೋ ರೀತಿ ನೋಡಿಕೊಂಡಾಗ ಆಗೋ ಖುಷಿ ಎಷ್ಟಿರುತ್ತೆ ಅಲ್ವಾ. ಸೊ ನೋಡಿ, ಈ ಆಂಟಿ ಅಂತೂ ನನಗೆ ಇವ್ರ ಮನೆಗೆ ಹೋದಾಗ ಈಗೇನು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೋ ಆ ಆಂಟಿ ಪ್ರತಿಯೊಂದು ಪೂಜೆಗಳಿಗೂ ಕರೀತಾರೆ. ಸೊ ಅವ್ರ ಮನೆಗೆ ಹೋದಾಗ ಅರಿಶಿನ ಕುಂಕುಮ ಕೊಟ್ಟು ಒಳ್ಳೆ ಮಾತಾಡಿ ಕಳಿಸ್ತಾರೆ. ಸೊ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಲ್ವಾ ಹೆಣ್ಮಕ್ಳಿಗೆ. ಹಾಗೆ ಕೆಳಗಡೆ ಮನೆಯಲ್ಲಿ ಇನ್ನೂ ಕೆಲಸ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ಕೂಡ ಮಾಡಬೇಕು. ಹಾಗೆ ಅಲ್ಲಿ ಹಾಗೆ ಕೆಳಗಡೆ ಮನೆಯಲ್ಲಿ ಮನೆ ಓಪ್ನಿಂಗ್ ಆದಮೇಲೆ ನಾನು ಟಿ ವಿ ಹಾಕ್ಸುವಾಗ ಅದು ಸಿಂಗಲ್ ವೈರಿಂಗ್ ಇದೆ, ತೆಗೆಸಿ ಡಬಲ್ ವೈರ್ ಹಾಕ್ಸಿ ಅಂತ ಹೇಳಿದರು, ಹಾಕ್ಸಿದ್ದೆ. ಹಾಗೆ ಇವಾಗ UPSಗೂ ಕೂಡ ಸಿಂಗಲ್ ವೈರ್ ಇರೋದನ್ನು ತೆಗೆಸಿ ಡಬಲ್ ವೈರ್ ಹಾಕಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಮೇನ್ ಡೋರು ಬೋಲ್ಟ್ ಎಲ್ಲ ತಗಡಿಂದಿತ್ತು, ಅದು ಕೈಗೆಲ್ಲ ತರಿಸ್ತಾ ಇತ್ತು. ಹಂಗಾಗಿ ನಾನು ಇವಾಗ ಗ್ರಾಸ್ ಹಾಕಿಸ್ತಾ ಇದ್ದೀನಿ. ಹಾಗೆ ಪೇಂಟಿಂಗ್ ಕೂಡ ಆಲ್ರೆಡಿ ಆಗಿದೆ. ಹಾಗೆ ಇನ್ನೂ ಸ್ವಲ್ಪ ಕೆಲಸ ಇದೆ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.